ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಉಳಿದವರ ಕಥೆ ಬಿಡಿ, ಚನ್ನಗಿರಿಯಲ್ಲಿ ಆರಕ್ಷಕರಿಗೆ ರಕ್ಷಣೆ ಸಿಗಲಿಲ್ಲ. ಸರ್ಕಾರ ಮೂಕ ಪ್ರೇಕ್ಷಕನಾಗಿ ಪ್ರಕರಣ ನೋಡ್ತೆ ಹೊರತು ತೀಕ್ಷ್ಣ ಕ್ರಮದಿಂದ ದೂರವೇ ಉಳಿತು. 5 ನಿಮಿಷದಲ್ಲೇ ನಡೆದ ಗಲಭೆ ಅಂತ ಎಸ್ಪಿ ಹೇಳಿದ್ರು. 3 ಮತ್ತೊಂದು ಅನ್ನೋ ರೀತಿ ಈ ಕೇಸು ಸಿಐಡಿ ಹೆಗಲೇರೋ ಚಾನ್ಸ್ ಇದೆ. ಲೋಕಸಭೆ ಬಳಿಕ ಪರಿಷತ್ ಗೆಲ್ಲಲು ಕಮಲ ದಳ ಜಂಟಿ ಕಾರ್ಯತಂತ್ರದಲ್ಲಿ ನಿರತವಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಗೆದ್ದು ಸಿದ್ದು ಡಿಕೆಶಿ ವಿರುದ್ಧ ಸೇಡಿಗೆ ಪ್ಲಾನ್ ರೆಡಿಯಾಗಿದೆ. ಇನ್ನು ಸರ್ಕಾರದ ವಿರುದ್ಧ ಮುಗಿಬಿದ್ದ ಮೈತ್ರಿ ಪಡೆ ಕಾನೂನು ಸುವ್ಯವಸ್ಥೆ ಪೆನ್ ಡ್ರೈವ್ ಕೇಸ್ನ ಆಡಿಯೋವನ್ನೇ ಅಸ್ತ್ರವಾಗಿಸಿದೆ. ಭೂಮಿಗೆ ಬಂದು ಕಣ್ಣು ಬಿಡುವ ಮೊದಲೇ ಕಂದಮ್ಮಗಳ ಉಸಿರೇ ಹಾರಿದೆ. ದೆಹಲಿಯ ಮಕ್ಕಳ ಆಸ್ಪತ್ರೆಯಲ್ಲಿನ ಅಗ್ನಿ ನರ್ತನಕ್ಕೆ 7 ನವಜಾತ ಶಿಶುಗಳು ಸಜೀವ ದಹನ ಆಗಿವೆ. ಇತ್ತ ರಾಜ್ಕೋಟ್ನಲ್ಲಿ ಚಾಚಿದ ಕೆನ್ನಾಲಿಗೆ 35 ಜನರ ಬಲಿ ಪಡೆದಿದೆ. ಗೇಮ್ ಝೋನ್ ಮಾಲೀಕನ ಬಂಧನವೂ ಆಗಿದೆ. ಅದೇನ್ ಬ್ಯಾಡ್ ಲಕ್ಕೋ ಏನೋ, ಹಾರ್ದಿಕ್ ಪಾಂಡ್ಯ ಜೀವನ ಜೋಕಾಲಿ ಬಿರುಗಾಳಿಗೆ ಸಿಲುಕಿದೆ. ವಿಚ್ಛೇದನದ ವದಂತಿಯ ಬೆನ್ನಲ್ಲೇ ಹಾರ್ದಿಕ್ ನಾಪತ್ತೆ ಆಗಿದ್ದಾರೆ. ಇತ್ತ ಪತ್ನಿ ನತಾಶಾ ಮತ್ತೊಬ್ಬನ ಜೊತೆ ಕಾಫಿ ಹೀರಿದಾಳೆ. ಇನ್ನು ಪಾಂಡ್ಯ ಆಡಿದ ಆಟಕ್ಕೆ ಜಾಲತಾಣದಲ್ಲಿ ಗುಜರಾತಿ ಬ್ರೈನ್ ಟ್ರೆಂಡ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.